ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸ್ನ ದಿಕ್ಕೆ ಬದಲು ದೂರುದಾರನಾಗಿದ್ದಾತನೇ ಈಗ A1. ಈ ಹಿಂದೆ ದಾಖಲಾಗಿದ್ದ ಕೇಸ್ ಕಪೋಲ ಕಲ್ಪಿತ ಷಡ್ಯಂತ್ರ. ಎಸ್ಐಟಿ ತಂಡದಿಂದ 10 BNS ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ. 100ಕ್ಕೆ 100 ಬುರುಡೆ ಸಿಕ್ಕಿದ್ದೆ ಧರ್ಮಸ್ಥಳದ ಸುತ್ತಮುತ್ತ. ಪೊಲೀಸರಿಗೆ ಎಸ್ಐಟಿಗೆ ಷಡ್ಯಂತ್ರದ ಒಂದೇ ಒಂದು ತುಣುಕು ಸಿಕ್ಕಿಲ್ಲ. ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ಸ್ಪಷ್ಟನೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಸಿಕ್ಕಿದೆ ತಲ್ವಾರ್. ಪತ್ನಿ, ಮಗಳ ಮೊಬೈಲ್ ಕೂಡ ಎಸ್ಐಟಿ ವಶಕ್ಕೆ. ಧರ್ಮಸ್ಥಳದ ವಿರುದ್ಧ ಸಂಚಿಗಾಗಿ ಸಂಗ್ರಹಿಸಿದ್ದ ದಾಖಲೆ ಪತ್ರಗಳು ವಶಕ್ಕೆ ಪಡೆದಿರುವ ಮಾಹಿತಿ. ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ಮುಕ್ತಿಗೆ ರಾಜ್ಯ ಸರ್ಕಾರದಿಂದ ಹೊಸ ಪ್ಲಾನ್. ಹೆಬ್ಬಾಳ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೂ ಸುರಂಗ ನಿರ್ಮಾಣಕ್ಕೆ ನಿರ್ಧಾರ. ಟನಲ್ ಕಾಮಗಾರಿಗೆ ಪರ ವಿರೋಧ ಚರ್ಚೆ ಶುರು. ರಾಜಸ್ಥಾನದಲ್ಲಿ 55ನೇ ವರ್ಷಕ್ಕೆ 17ನೇ ಮಗುವಿಗೆ ಜನ್ಮ ನೀಡಿದ ವೃದ್ಧೆ. ಮೊಮ್ಮಕ್ಕಳು ಮದುವೆಯಾದರೂ ತಾಯಿಯಾದ ಅಜ್ಜಿ. 17 ಮಕ್ಕಳಲ್ಲಿ 4 ಗಂಡು ಮತ್ತು 1 ಹೆಣ್ಣು ಮಗು ಸಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.